औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय. दास राजा राम महाराज की जय. ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 34. ವೆಂಕಟೇಶನ ಆಗಮನ. ಅನಂತ ಕೋಟಿ ಲಕ್ಷ ದೂರಿ, ಅನಂತ ಕೋಟಿ ಲಕ್ಷ ದೂರಿ, पाहता जीवाचे भितरी, पाहता जीवाचे भितरी, अनंत कोटी लक्ष दूरी, अनंत कोटी लक्ष दूरी, पिपीलिका सर्व जाण, पिपीलिका सर्व जाण, असे अणु रेणु भरून, से अणु रेणु भरून, अनंत कोटी लक्ष दूरी, अनंत कोटी लक्ष दूरी, दास म्हणे स्वामी राव, दास म्हणे स्वामी राव, हाची देवा चाही देवा, हाची देवा चाही देव, अनंत कोटी लक्ष दूरी, अनंत कोटी लक्ष दूरी, पाहता जीवाचे भितरी, पाहता जीवाचे भितरी, अनंत कोटी लक्ष दूरी, अनंत कोटी लक्ष दूरी, अनंत कोटी ಲಕ್ಷ ದೂರಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕನು 84 ಕೋಟಿ ಜೀವರಾಶಿಯಲ್ಲಿ ಇರುತ್ತಾನೆ. ಎಲ್ಲ ಜೀವರಾಶಿಗಳನ್ನು ಸಂರಕ್ಷಿಸುವ ಕಾರ್ಯ ಮಾಡುವನು. ಎಲ್ಲ ದೇಹಗಳಲ್ಲಿಯೂ ಸಮನಾಗಿ ಇರುವನು. ಅವರವರ ಕರ್ಮಾನುಸಾರದಂತೆ ಸಹಾಯ ಮಾಡುತ್ತಾ ಅವರವರ ಪುಣ್ಯಕ್ಕನುಸಾರವಾಗಿ ಬೇರೆ ಬೇರೆ ಜೀವ ಯೋನಿಗಳಲ್ಲಿ ಜನಿಸುವನು. ಈ ಮನುಷ್ಯ ಜನ್ಮದಿಂದ ಮುಕ್ತನಾಗಿ ಮತ್ತೆ ಬೇರೆ ಬೇರೆ ಜೀವಯೋನಿಗಳಲ್ಲಿ ಜನಿಸುವನು. ಕೊನೆಯದಾಗಿ ಮಾನವ ಜನ್ಮಕ್ಕೆ ಬರುವನು. ಈ ಮನುಷ್ಯ ಜನ್ಮದಿಂದ ಮುಕ್ತನಾಗಿ ಮತ್ತೆ ಬೇರೆ ಬೇರೆ ಯೋನಿಗಳಲ್ಲಿ ಜನಿಸುವ ಕಾರ್ಯ ಮಾಡದಂತೆ ಮುಕ್ತನಾಗಬೇಕಾದರೆ ಸದಾಚಾರಿಯಾಗಿ ಸದ್ಭಕ್ತನಾಗಿ ಜ್ಞಾನಿಯಾಗಬೇಕು. ತನ್ನ ಜ್ಞಾನವನ್ನು ಇತರರಿಗೆ ಉಪದೇಶಿಸಿ ಅವರನ್ನು ಜೀವನ್ಮುಕ್ತ ಮಾಡಲು ಪ್ರಯತ್ನಿಸಬೇಕು. ಹೀಗೆ ಮಾಡಿದಾಗ ಮಾತ್ರ ಅವನು ಮಾಡಿದ ಪುಣ್ಯದ ಫಲವಾಗಿ ಅಣುರೇಣು ತೃಣ ಕಾಷ್ಟಗಳಲ್ಲಿರುವ ಪ್ರೀತಿಯನ್ನು ಸಂಪಾದಿಸಿ ಆಶೀರ್ವಾದ ಪಡೆದು ಜೀವನ್ಮುಕ್ತನಾಗಬಲ್ಲ. ಆಗ ಮಾತ್ರ ಪುನರಪಿ ಜನನವನ್ನು ತಪ್ಪಿಸಿಕೊಂಡು ಸ್ವಾಮಿ ಚಿದಂಬರನಲ್ಲಿ ಲೀನವಾಗಬಲ್ಲನು. ಒಂದು ಸಲ ಚಿದಂಬರ ಮಹಾಸ್ವಾಮಿಗಳು ಭಕ್ತ ಮಂಡಳಿಯೊಂದಿಗೆ ಸೇರಿ ಕುಳಿತುಕೊಂಡಿದ್ದರು. ಅದರಲ್ಲಿ ಅಬಾಲ ವೃದ್ಧರು ಸಹ ಸೇರಿದ್ದರು. ಜನಸಮುದಾಯವು ಕಿಕ್ಕಿರಿದಿತ್ತು. ಎಲ್ಲರಿಗೂ ಅವರವರ ಪ್ರಾರ್ಥನೆಯಂತೆ ಸಮಾಧಾನ ಮಾಡುತ್ತಾ ಅನುಗ್ರಹಿಸುತ್ತಿದ್ದರು. ಸ್ವಾಮಿಯು, ನೀವೆಲ್ಲ ಬಹುಭಾಗ್ಯವಂತರು. ಗಿರಿಯ ವೆಂಕಟೇಶನು ಇಲ್ಲಿಗೆ ಆಗಮಿಸಿ ಎಲ್ಲರಿಗೂ ದರ್ಶನ ಕೊಟ್ಟು ಉದ್ಧಾರ ಮಾಡುವನು ಎಂದು ಹೇಳಿದರು. ಇದು ಭಕ್ತ ಸಮುದಾಯಕ್ಕೆ ಅರ್ಥವಾಗಲಿಲ್ಲ. ಕೆಲವು ಭಕ್ತರು ಸಮೀಪಕ್ಕೆ ಬಂದು ನಮ್ಮೆಲ್ಲರಿಗೂ ಶ್ರೀ ವೆಂಕಟೇಶನ ದರ್ಶನ ಆಗುವುದೋ ಎಂದು ಪ್ರಶ್ನಿಸಿದರು. ಎಲ್ಲರಿಗೂ ಆಗುವ ಸಂಭವ ಇದೆ ಎಂದು ಹೇಳಿದರು. ಭಕ್ತ ಸಮುದಾಯವು ಸಂತೋಷದಲ್ಲಿ ಮುಳುಗಿತು. ಇವತ್ತಿನಿಂದ 15 ದಿವಸಕ್ಕೆ ಗಿರಿ ವೆಂಕಟೇಶನು ಆಗಮಿಸುವನು. ನೀವೆಲ್ಲರೂ ಲಕ್ಷ್ಯದಲ್ಲಿ ಇಟ್ಟುಕೊಂಡಿರಬೇಕು ಎಂಬ ಸ್ವಾಮಿಯ ಅಮೃತವಾಣಿಯನ್ನು ಆಲಿಸಿ ಈ ಸಂದರ್ಭವನ್ನು ಸ್ವಾಮಿಯು ಒದಗಿಸಿಕೊಟ್ಟಿರುವನು. ಇದನ್ನು ಕಳೆದುಕೊಳ್ಳದಿರಲು ಜನರು ಮೊದಲೇ ಹೆಚ್ಚು ಹೆಚ್ಚಾಗಿ ಕೂಡ ಹತ್ತಿದರು. ದೂರ ದೂರದಿಂದಲೂ ಬಂದು ತಮ್ಮ ತಮ್ಮ ವಾಸಕ್ಕೆ ಅನುಕೂಲ ಮಾಡಿಕೊಂಡಿದ್ದರು. ಶ್ರೀ ಗಿರಿಯ ವೆಂಕಟೇಶನು ಹೇಗೆ ದರ್ಶನ ಕೊಡುವನೆಂಬ ನಿರೀಕ್ಷೆಯಲ್ಲಿ ಜನರು ಕಾತರರಾಗಿದ್ದರು. ಒಂದು ದಿನ ಸ್ವಾಮಿಯು ಪ್ರಾತಃ ಕಾಲದಲ್ಲಿಯೇ ಎದ್ದು ಹೊರಟರು. ಸ್ವಾಮಿಯು ಯಾವ ಹೊತ್ತಿನಲ್ಲಿಯೇ ಬರಲಿ, ಮಧ್ಯರಾತ್ರಿಯಲ್ಲಿಯೇ ಹೊರಗೆ ಬರಲಿ, ಜನರು ಅವರ
ಹಿಂಬಾಲರಾಗಿರುತ್ತಿದ್ದರು. ಈಗ ಸ್ವಾಮಿಯ ಸಂಗಡ ನೂರಾರು ಭಕ್ತರೂ ಹೊರಟರು. ಸ್ವಾಮಿಯು ಮುಂದೆ ಮುಂದೆ ನಡೆಯುತ್ತಾ ಸುಮಾರು 1 ಮೈಲು ಬಂದರು. ಗ್ರಾಮ ಬಿಟ್ಟು ದೂರ ಬಂದ ನಂತರ ಸ್ವಾಮಿಯು ರಾಜಮಾರ್ಗವನ್ನು ಬಿಟ್ಟು ಅಡ್ಡದಾರಿ ಹಿಡಿದರು. ಶಿಷ್ಯ ಸಮೇತ ಆಯಾಸ ಆದರೂ ಸಹಿಸಿಕೊಂಡು ನಡೆಯುತ್ತಿದ್ದರು. ಅವರ ಸ್ವಭಾವ ಕೆಲವರಿಗೆ ದುಃಖ, ಕೆಲವರಿಗೆ ಸಂತೋಷ, ಇನ್ನು ಕೆಲವರಿಗೆ ಭಕ್ತಿಭಾವ, ವಿಶ್ವಾಸ, ಆತ್ಮತೃಪ್ತಿ ಆಯಿತು. ಭಕ್ತರು ಸಮೇತರಾಗಿ ಅಡವಿಯಲ್ಲಿ ನಡೆದರು. ತಮ್ಮ ಲೀಲಾಜಾಲದಿಂದ ಎಲ್ಲಿಗೆ ಹೋಗುತ್ತಿರುವರೆಂದು ಯಾರಿಗೂ ತಿಳಿಯದು. ಭಕ್ತರೆಲ್ಲ ಹಿಂದೆ ಹಿಂದೆ, ಸ್ವಾಮಿಯು ಮುಂದೆ ಮುಂದೆ ನಡೆಯುತ್ತಿದ್ದರು. ಆ ಕಡೆ ಮಾರ್ಗದಿಂದ ಎದುರಿಗೆ ಶ್ರೀ ವೆಂಕಟೇಶ ಬಂದರು. ನೀಲ ಕುದುರೆಯ ಮೇಲೆ ಸವಾರರಾಗಿದ್ದರು. ಪಠಾಣ ರೂಪದಿಂದ ಕಾಣುತ್ತಿದ್ದರು. ಇವನು ಮುಸಲ್ಮಾನ ಎಂಬಂತೆ ತೋರುತ್ತಿತ್ತು. ಬಹಳ ಉಗ್ರ ಭವ್ಯ ಮೂರ್ತಿಯಾಗಿ 25 ವರ್ಷದ ನವ ಯೌವನದ ಯುವಕನಂತೆ ಕಾಣುತ್ತಿದ್ದನು. ಈ ಮೋಹಕ ರೂಪವನ್ನು ಎಲ್ಲರೂ ನೋಡತೊಡಗಿದರು. ವಿಶಾಲವಾದ ಹಣೆ, ಸುಂದರವಾದ ಕಣ್ಣುಗಳು, ತಲೆಯ ಮೇಲೆ ಜರದ ಪೇಠ ಇತ್ತು. ಗಡ್ಡ ಮೀಸೆಗಳು ಮುಖದಲ್ಲಿ ಒಂದು ತರಹ ಶೋಭಾಯಮಾನವಾಗಿದ್ದವು. ಈ ರೂಪ ನೋಡಿ ಭಕ್ತ ಸಮುದಾಯ ಭ್ರಾಂತಿಯಲ್ಲಿ ಮುಳುಗಿದರು. ಭರ್ಜರಿ ಅಂಗಿ, 2 ಹಸ್ತಗಳಲ್ಲಿ ಅಲಂಕಾರಗಳು, ಟೊಂಕಕ್ಕೆ ಕಟ್ಟಿದ 2 ತಲವಾರಗಳು ನೇತಾಡುತ್ತಿದ್ದವು. ಇತರ ಶೋಭಾಯಮಾನವಾದ ಅಲಂಕಾರದಿಂದ ಕೂಡಿದ್ದನು. ಒಂದು ಕೈಯಲ್ಲಿ ಭಲ್ಲಿಯನ್ನು ಹಿಡಿದಿದ್ದನು. ಇವನ ರೂಪವನ್ನು ನೋಡಿ ಇವನು ಪಠಾಣನೇ ಎಂಬಲ್ಲಿ ಯಾವ ಸಂಶಯವೂ ಇರಲಿಲ್ಲ. ಭರ್ಜರಿಯಾದ ಪೈಜಾಮ ಧರಿಸಿದ್ದನು. ಅದೂ ಸಹ ಶುದ್ಧ ರೇಷ್ಮೆಯದಾಗಿತ್ತು. ಕಾಲಲ್ಲಿ ಚರ್ಮದ ಜೋಡುಗಳು, ನೀಲಧಾರವಾದ ಅಂಗಿ ಶೋಭಿಸುತ್ತಿತ್ತು. ಎಲ್ಲ ಭಕ್ತರು ಇದನ್ನು ನೋಡುತ್ತಾ ಆಶ್ಚರ್ಯಯುಕ್ತರಾಗದ್ದರು. ಸ್ವಾಮಿಯು ಮುಂದೆ ಇದ್ದನು. ವೆಂಕಟೇಶನು ಸ್ವಾಮಿಯನ್ನು ನೋಡಿ ಕುದುರೆಯಿಂದ ಕೆಳಗೆ ಇಳಿದನು. ಪಠಾಣನು ಸ್ವಾಮಿಗೆ ನಮಸ್ಕರಿಸಿದನು. ಹಿಂದೂಗಳಂತೆ ನಮಸ್ಕಾರ ಮಾಡಿದ ಪಠಾಣನನ್ನು ನೋಡಿ ಆಶ್ಚರ್ಯಪಟ್ಟರು. ಇಬ್ಬರು ಆಲಿಂಗನ ಮಾಡಿಕೊಂಡು ಆನಂದಿತರಾದರು. ಮಂದಹಾಸ ಬೀರಿದರು. ಜನರು ಮುಸಲ್ಮಾನನೊಂದಿಗೆ ಸ್ಪರ್ಶ ಮಾಡುತ್ತಿರುವನಲ್ಲ, ಇದು ಹೇಗೆ ಎಂದು ವಿಸ್ಮಯರಾದರು. ಇಬ್ಬರು ಏಕಾಂತದಲ್ಲಿ ಮಾತನಾಡಿದರು. ಕುದುರೆಯು ಉಭಯತರ ಮುಂದೆ ನಿಂತಿತ್ತು. ಕುದುರೆಯು ಶ್ಯಾಮವರ್ಣದ್ದಿತ್ತು. ಸಂಚಾರ ಸರಂಜಾಮುಗಳು ಅದರ ಮೇಲೆ ಇದ್ದವು. ಒಂದು ತರಹದ ಸುಂದರವಾದ ಜರಿ ಅರಿವೆಯು ಕುದುರೆಯ ಮೇಲೆ ಇತ್ತು. ಇಷ್ಟು ಸುಂದರವಾದ ಕುದುರೆಯನ್ನು ಕಣ್ಣಾರೆ ಕಂಡರೂ ವರ್ಣಿಸುವುದು ಅಸಾಧ್ಯವೆಂದು ಭಕ್ತರು ಮಾತನಾಡುತ್ತಿದ್ದರು. ಉಭಯತರ ಏಕಾಂತ ಸಂಭಾಷಣೆಯು ಯಾರಿಗೂ ಅರ್ಥವಾಗಲಿಲ್ಲ. ದೇವಾದಿದೇವತೆಗಳಿಗೂ ತಿಳಿಯದು. 9 ಗಂಟೆ ಸಮೀಪವಾಗುತ್ತಾ ಬಂದಿರುವುದರಿಂದ ಸ್ವಾಮಿಯು ಬೇಗ ಹೊರಡಿ, ಹಸಿದಿರುವಿರಿ, ಊಟದ ವೇಳೆಯಾಗಿದೆ, ನಡೆಯಿರಿ ಎಂದು ಎಲ್ಲರಿಗೂ ತಿಳಿಸಿದ ನಂತರ ಎಲ್ಲರೂ ಹೊರಟರು. ಸ್ವಾಮಿಗಳು ಹಿಂದಿನಿಂದ ಬರತೊಡಗಿದರು. ಹಿಂದೆ ನೋಡಿದಾಗ ವೆಂಕಟೇಶನು ಕುದುರೆಯ ಮೇಲೆ ಕುಳಿತಿರುವಂತೆ ಕಂಡನು. ಮೊದಲೊಮ್ಮೆ ಈಶ್ವರನು ಕುದುರೆಯ ಮೇಲೆ ಕುಳಿತಂತೆ ಕಂಡರು. ಮತ್ತೊಮ್ಮೆ ತಿರುಗಿ ನೋಡಿದರೆ ಪಠಾಣನೊಬ್ಬನೇ ಕುಳಿತಂತೆ ಕಾಣುತ್ತಿದ್ದರು. ಎಲ್ಲರೂ ಆಶ್ಚರ್ಯಚಕಿತರಾಗಿಯೇ ಮುಂದೆ ಮುಂದೆ ಸಾಗುತ್ತಿದ್ದರು. ಊರು ಸಮೀಪಿಸಿತು. ಸ್ವಾಮಿಯು ಪಠಾಣನಿಗೆ ಕುದುರೆಯ ಮೇಲೆ ಕೂಡಲು ಹೇಳಿದರು. ಕೇಳದೆ ಸ್ವಾಮಿಯ ಸಂಗಡ ಪಾದಚಾರಿಯಾಗಿ ನಡೆಯುತ್ತಲೇ ಹೊರಟನು. ಗ್ರಾಮದ ಯಾವತ್ತು ಜನರು ಅಬಾಲವೃದ್ಧ ಸಹಿತವಾಗಿ ಎಲ್ಲರೂ ಸ್ವಾಮಿಯ ದರ್ಶನ ತೆಗೆದುಕೊಳ್ಳ ಹತ್ತಿದರು. ಭಕ್ತರ ಹಿಂದಿನಿಂದ ಬಂದು ಸ್ವಾಮಿಗಳಿರುವರು ಮುರುಗೋಡದ ವಾಡೆಯನ್ನು ಸೇರಿದರು. ಊಟದ ನಂತರ ಪಠಾಣನು ಅಲ್ಲಿಯೇ ಉಳಿದನು. ಕೆಲ ಕಾಲ ಮತ್ತೆ ಮಾತನಾಡಿದರು. ರಾತ್ರಿ ವಸತಿಯೂ ಆಯಿತು. ಮರುದಿನ ಮುಂಜಾನೆ ಹೊರಗಿದ್ದ ಕುದುರೆಯೂ ಮಾಯವಾಗಿತ್ತು. ಪಠಾಣನು ಗುಪ್ತನಾಗಿದ್ದನು. ಸ್ವಾಮಿ ಒಬ್ಬರೇ ಹೊರಗೆ ಬಂದರು. ಚಿದಂಬರನು ತಾನು ಮತ್ತು ಶ್ರೀ ಗಿರಿಯ ವೆಂಕಟೇಶನು ಬೇರೆ ಬೇರೆ ಅಲ್ಲ ಎಂಬುದನ್ನು ಲೀಲಾ ನಾಟಕದಿಂದ ತೋರಿಸಿದರು. ಸ್ವಾಮಿಗಳು ಭಕ್ತರನ್ನು ಉದ್ದೇಶಿಸಿ, ಭಕ್ತಜನಗಳಿರ ಶ್ರೀ ವೆಂಕಟೇಶನ ದರ್ಶನವಾಯಿತೆ ಎಂದು ಕೇಳಿದರು. ವೆಂಕಟೇಶನೇ ಪಠಾಣನ ವೇಷದಿಂದ ಬಂದಿದ್ದನು. ಅಂತೆಯೇ ಅವನೊಂದಿಗೆ ಆಲಿಂಗನ ಸ್ಪರ್ಶ ಇತರರೊಂದಿಗೆ ಹೇಗೆ ಸಾಧ್ಯ, ಇತರರು ಗೃಹ ಪ್ರವೇಶ ಮಾಡಲು ಹೇಗೆ ಸಾಧ್ಯವೆಂದು ಉಪದೇಶ ಮಾಡಿದರು. ಅದೇ ರೀತಿ ಶ್ರೀ ವೆಂಕಟೇಶನು 3 ಸಾರಿ ದರ್ಶನ ಕೊಟ್ಟಿರುವನು. 1 ಸಾರಿ ಬೆಪ್ರ ರೂಪದಿಂದ ಬಂದು ದರ್ಶನ ಕೊಟ್ಟಿರುವನು. ಮತ್ತೊಮ್ಮೆ ಚಿದಂಬರನ ಮನೆಯ ಲಗ್ನದ ಸಮಯದಲ್ಲಿ ಬಂದು ಶ್ರೀ ವೆಂಕಟೇಶನು 5 ದಿನಗಳ ಕಾಲ ವಾಸವಾಗಿದ್ದನು. ಯಾರಿಗೂ ಅವರ ಮಹಿಮೆ ತಿಳಿಯದು. ಎಲ್ಲ ಭಕ್ತರಿಗೂ ಶ್ರೀ ವೆಂಕಟೇಶನ
ಆಗಮನ ತೋರಿಸ ತಿಳಿಸಿ ಸಂತೋಷಗೊಳಿಸಿದರು. ಸಂತಾನಹೀನರಿಗೆ ಸಂತಾನವನ್ನು ದಯಪಾಲಿಸಿದನು. ಕಣ್ಣಿಲ್ಲದವರಿಗೆ ಕಣ್ಣನ್ನು ದಯಪಾಲಿಸಿದನು. ಮೂಕನಿಗೆ ಮಾತನಾಡಲು ಹಚ್ಚಿದನು. ಹೀಗೆ ಸ್ವಾಮಿಯು ನಾನಾ ಲೀಲೆಗಳನ್ನು ತೋರಿಸುತ್ತಾ ಭಕ್ತೋದ್ಧಾರ ಮಾಡುತ್ತಾ ಜನರಿಗೆ ತನ್ನ ಮಾಯಾಜಾಲದಿಂದ ಭ್ರಾಂತರನ್ನಾಗಿ ಮಾಡುತ್ತಾ ಮತ್ತೊಮ್ಮೆ ಉಪದೇಶ ಮಾಡುತ್ತಾ ಜನರ ಕಲ್ಯಾಣವನ್ನು ಮಾಡುತ್ತಿದ್ದನು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.